ಹಣದ ಹಿಂದೆ ಬಿದ್ದು ಸೋತು ಗೆದ್ದ ಲಕ್ಕಿ ಭಾಸ್ಕರನ ಕತೆ ಏನು? ಓಟಿಟಿಯಲ್ಲಿ ಟ್ರೆಂಡ್ ಶುರುವಾದ ಬಳಿಕ ಪರಭಾಷಾ ಸಿನಿಮಾಗಳನ್ನು ಕನ್ನಡ ಸಿನಿರಸಿಕರು ಹೆಚ್ಚು ನೋಡಲು ಆರಂಭಿಸಿದ್ದಾರೆ. ಕನ್ನಡಕ್ಕೂ ಡಬ್ ಆಗಿ ಓಟಿಟಿಯಲ್ಲಿ ಸ್ಟ್ರೀಮಿಂಗ್ ಆಗುವುದರಿಂದ ಬೇರೆ ಭಾಷೆಯ ಉತ್ತಮ ಸಿನಿಮಾಗಳು ನಮ್ಮವರಿಗೂ ಹತ್ತಿರವಾಗುತ್ತಿದೆ. ಇತ್ತೀಚೆಗೆ ತಮಿಳಿನ ಮೇಯರ್ ಗನ್ ಇದೇ ರೀತಿ ಸದ್ದು ಮಾಡಿತ್ತು. ಸದ್ಯ ತೆಲುಗಿನ ಲಕ್ಕಿ ಭಾಸ್ಕರ್ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಕನ್ನಡಕ್ಕೂ ಸಿನಿಮಾ ಡಬ್ ಆಗಿ ಬಂದಿದೆ. ದುಲ್ಕರ್ ಸಲ್ಮಾನ್ ನಟನೆಯ ಕ್ರೈಮ್ ಡ್ರಾಮಾ ಸಿನಿಮಾ ಪ್ರೇಕ್ಷಕರ ಮನಗೆದ್ದಿದೆ. ತಿಂಗಳ ಹಿಂದೆ ದೀಪಾವಳಿ ಸಂಭ್ರಮದಲ್ಲಿ ಈ ಸಿನಿಮಾ ತೆರೆಗಪ್ಪಳಿಸಿತ್ತು. ಆ ಸಮಯದಲ್ಲೇ ಒಳ್ಳೆಯ ಮಾತುಗಳು ಕೇಳಿ ಬಂದಿತ್ತು. ಇದೀಗ ಓಟಿಟಿಯಲ್ಲಿ ಮತ್ತಷ್ಟು ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತಿದೆ. ವೆಂಕಿ ಅಟ್ಲೂರಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ದುಲ್ಕರ್ ಸಲ್ಮಾನ್ ಮಡದಿ ಪಾತ್ರದಲ್ಲಿ ಮೀನಾಕ್ಷಿ ಚೌಧರಿ ನಟಿಸಿದ್ದಾರೆ. ರಾಮ್ಕಿ, ಟಿನ್ನು, ಆನಂದ್, ಸಾಯಿ ಕುಮಾರ್ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಅಷ್ಟಕ್ಕೂ ಲಕ್ಕಿ ಭಾಸ್ಕರ್ ಚಿತ್ರದ ಕಥೆ ಏನು, ಸಿನಿಮಾ ಹೇಗಿದೆ, ರಿವ್ಯೂ ಮುಂದೆ ಓದಿ. 90ರ ದಶಕದ ಆರಂಭದಲ್ಲಿ ಮುಂಬೈನಲ್ಲಿ ನಡೆಯುವ ಕಥೆ ಇದು. ಭಾಸ್ಕರ್ ತನ್ನದೇ ಕತೆ ಹೇಳಿಕೊಳ್ಳುವುದರೊಂದಿಗೆ ಸಿನಿಮಾ ಶುರುವಾಗುತ್ತದೆ. ಮಧ್ಯಮ ವರ್ಗದ ಕುಟುಂಬದ ಆಧಾರ ಸ್ತಂಭ ಭಾಸ್ಕರ್. ದುಲ್ಕರ್ ಸಲ್ಮಾನ್ ಮಗಧ ಬ್ಯಾಂಕ್ ಉದ್ಯೋಗಿ. ತಂದೆ, ಸಹೋದರ ಸಹೋದರಿಯರ ಜೊತೆಗೆ ತಮ್ಮ ಮಡದಿ ಮಗನನ್ನು ಪೋಷಿಸುವ ಜವಾಬ್ದಾರಿ ಆತನದ್ದು. ಆದರೆ ಬೇಕಾದ ಆದಾಯ ಇಲ್ಲ. ಹಾಗಾಗಿ ಊರೆಲ್ಲ ಸಾಲ ಮಾಡಿಕೊಂಡಿರುತ್ತಾನೆ. ಮಡದಿ ಮಗನ ಸಣ್ಣ ಆಸೆಗಳನ್ನು ಈಡೇರಿಸಲು ಕಷ್ಟಪಡುತ್ತಿರುತ್ತಾನೆ. ಎಷ್ಟೇ ಕೆಲಸ ಮಾಡಿದರೂ ಬ್ಯಾಂಕ್ನಲ್ಲಿ ಬಡ್ತಿ ಕೂಡ ಸಿಗದೆ ಭಾಸ್ಕರ್ ಸಂಕಷ್ಟಕ್ಕೆ ಸಿಲುಕುತ್ತಾನೆ. ತೀರಾ ಕುಗ್ಗಿದಾಗ ಆ ಸಂಕಷ್ಟದಿಂದ ಪಾರಾಗಲು ರಿಸ್ಕ್ ತೆಗೆದುಕೊಳ್ಳುತ್ತಾನೆ. ಬ್ಯಾಂಕಿಂಗ್ ವ್ಯವಸ್ಥೆಯ ಲೋಪಗಳನ್ನು ಬಳಸಿಕೊಂಡು ಸ್ಕ್ಯಾಮ್ ಮಾಡಲು ಮುಂದಾಗುತ್ತಾನೆ. ಆತ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಾಗುತ್ತದೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ಭಾಸ್ಕರ್ ಮುಂದೆ 100 ಕೋಟಿ ರೂಪಾಯಿ ಸಂಪಾದಿಸುತ್ತಾನೆ. ನಾನು ಶ್ರೀಮಂತ ಎಂಬ ಅಹಂ ಮೈಗೂಡಿಸಿಕೊಳ್ಳುತ್ತಾನೆ. ಆದರೆ ಬಳಿಕ ತಪ್ಪಿನ ಅರಿವಾಗಿ ಬದಲಾಗುತ್ತಾನೆ. ಮೋಸದಿಂದ ಭಾಸ್ಕರ್ ಕೂಡಿಟ್ಟ ಹಣ ಉಳಿಯುತ್ತಾ ಅಷ್ಟಕ್ಕೂ ಆತನಲ್ಲಾದ ಬದಲಾವಣೆಗೆ ಕಾರಣವಿದೆ. ದೊಡ್ಡ ಸ್ಕ್ಯಾಮ್ ಮಾಡಿ ತಪ್ಪಿಸಿಕೊಳ್ತಾನ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಬೇಕು. ಪ್ರಪಂಚದಲ್ಲಿ ಹಣವೇ ಮುಖ್ಯ. ಹಣ ಇಲ್ಲದೆ ಇದ್ದರೆ ಯಾರೂ ಗೌರವ ಕೊಡಲ್ಲ. ನಮ್ಮವರು ಕೂಡ ನಮ್ಮನ್ನು ಹೀನಾಯವಾಗಿ ನಡೆಸಿಕೊಳ್ಳುತ್ತಾರೆ. ಹಣ ಇದ್ದರೆ ಎಲ್ಲ ಎನ್ನುವುದನ್ನು ಚಿತ್ರದಲ್ಲಿ ಹೇಳಲಾಗಿದೆ. ಪ್ರತಿಯೊಬ್ಬ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿ ಭಾಸ್ಕರನ ಪಾತ್ರದೊಂದಿಗೆ ತಮ್ಮನ್ನು ತಾವು ನೋಡಿಕೊಳ್ಳುತ್ತಾರೆ. ಆತನ ಗೆಲುವನ್ನು ನೋಡಿ ಸಂಭ್ರಮಿಸುತ್ತಾರೆ. ಆತ ಯಾವುದೇ ಕಾರಣಕ್ಕೂ ತಗ್ಲಾಕಿಕೊಳ್ಳಬಾರದು ಎಂದು ಬಯಸುತ್ತಾರೆ. ಅಷ್ಟರ ಮಟ್ಟಿಗೆ ಸಿನಿಮಾ ನೋಡುಗರನ್ನು ತನ್ನೊಳಗೆ ಸೆಳೆದುಕೊಳ್ಳುತ್ತದೆ. ನಟನೆ ವಿಚಾರಕ್ಕೆ ಬಂದರೆ ದುಲ್ಕರ್ ಸಲ್ಮಾನ್ ಇಡೀ ಸಿನಿಮಾ ಆವರಿಸಿಕೊಂಡಿದ್ದಾರೆ. ಮಧ್ಯಮ ವರ್ಗದ ಕುಟುಂಬ ವ್ಯಕ್ತಿಯಾಗಿ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಇಡೀ ಸಿನಿಮಾ ಭಾಸ್ಕರ್ ಪಾತ್ರದ ಸುತ್ತ ಸುತ್ತುತ್ತದೆ. ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಪೂರ್ಣ ಅಂಕ ಗಳಿಸುತ್ತಾರೆ. ಗ್ಲಾಮರ್ ಬೊಂಬೆ ಮೀನಾಕ್ಷಿಗೆ ಇಲ್ಲಿ ಒಂದು ಡೀಸೆಂಟ್ ರೋಲ್ ಸಿಕ್ಕಿದೆ. ಭಾಸ್ಕರನ ಮಡದಿ ಪಾತ್ರದಲ್ಲಿ ಇಷ್ಟವಾಗುತ್ತಾರೆ. ಇನ್ನುಳಿದಂತೆ ಸಾಯಿ ಕುಮಾರ್, ರಾಮ್ಕಿ, ಟಿನ್ನು, ಆನಂದ್ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ವೆಂಕಿ ಅಟ್ಲೂರಿ ಕಥೆ, ಚಿತ್ರಕಥೆ, ಚಿತ್ರದ ಹೈಲೈಟ್, ಇನ್ನು ಕ್ಯಾಮೆರಾ ಸೆಟ್ ಎಲ್ಲವೂ ಕಥೆಗೆ ಪೂರಕವಾಗಿದೆ. 90ರ ಕಾಲಘಟ್ಟದ ಮುಂಬೈಯನ್ನು ಬಹಳ ಸೊಗಸಾಗಿ ಕಟ್ಟಿಕೊಡಲಾಗಿದೆ. ಇನ್ನು ಜಿ.ವಿ. ಪ್ರಕಾಶ್ ಕುಮಾರ್ ಸಂಗೀತ ಚಿತ್ರದ ಮತ್ತೊಂದು ಹೈಲೈಟ್. ಇಡೀ ಕಥೆಯನ್ನು ನೋಡುಗರಿಗೆ ಮತ್ತಷ್ಟು ಹತ್ತಿರವಾಗಿಸುವುದು ಹಿನ್ನೆಲೆ ಸಂಗೀತ. ಲಕ್ಕಿ ಭಾಸ್ಕರ್ ಚಿತ್ರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿವೆ. ಸೆಕೆಂಡ್ ಹಾಫ್ ಕೆಲ ಸನ್ನಿವೇಶಗಳು ಬೋರ್ ಹೊಡೆಸುತ್ತದೆ. ಆದರೂ ಒಂದು ಅದ್ಭುತ ಪ್ರಯತ್ನ. ನೋಡುಗರನ್ನು ತನ್ನೊಳಗೆ ಸೆಳೆದುಕೊಳ್ಳುವ ಶಕ್ತಿ ಎಲ್ಲಾ ಚಿತ್ರಗಳಿಗೆ ಇರುವುದಿಲ್ಲ. ಅಂತಹ ಶಕ್ತಿ ಲಕ್ಕಿ ಭಾಸ್ಕರ್ ಚಿತ್ರಕ್ಕಿದೆ. ನಾಯಕ ಮೋಸ ಮಾಡಿ ಸಂಪಾದಿಸಿದ್ದನ್ನೆಲ್ಲ ತೆಗೆದುಕೊಂಡು ಹೋಗಿ ವಿದೇಶದಲ್ಲಿ ಸುಖವಾಗಿ ಬಾಳುವ ಸಂದೇಶ ಮಾತ್ರ ಯಾಕೋ ಒಪ್ಪುವುದು ಕಷ್ಟ. ಒಟ್ಟಾರೆ ಮಿಸ್ ಮಾಡದೆ ನೋಡಿ. ಇದಿಷ್ಟು ಲಕ್ಕಿ ಭಾಸ್ಕರ್ನ ಚಿತ್ರದ ವಿಮರ್ಶೆ. ಮತ್ತೆ ಮುಂದೆ ಮತ್ತೊಂದು ಚಿತ್ರದ ವಿಮರ್ಶೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ.